ಮೇರೆ ಎಲ್ರಿಗೂ ನಮಸ್ಕಾರ. ಈ ದಿನ ಇನ್ನೊಂದು ಮಾಹಿತಿಯೊಂದಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಐ ಟಿ ಬರದೇ ಇರ್ತಕ್ಕಂಥವ್ರು ಅಂದರೆ ಐ ಟಿ ಫೈಲ್ ಮಾಡದೇ ಇರ್ತಕ್ಕಂಥವ್ರು ಸಹ ಐ ಟಿ ಆರ್ ಫೈಲನ್ನು ಮಾಡ್ಬೋದು. ಆ ಐ ಟಿ ಆರ್ ಫೈಲನ್ನು ಮಾಡೋದ್ರಿಂದ ನನಗೇನು ಲಾಭ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಅವರಿಗೆ ಸಿಗುತ್ತೆ, ಸುಮಾರಷ್ಟು ಲಾಭಗಳು ಸಿಗ್ತವೆ. ಅದರಲ್ಲಿ ಮುಖ್ಯವಾಗಿ ಒಂದು 10 ಪ್ರಯೋಜನಗಳನ್ನು ನಾನು ಈ ದಿನ ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾವು ನೋಡೋದಾದರೆ ಇನ್ಕಮ್ ಟ್ಯಾಕ್ಸ್ ಐ ಟಿ ಫೈಲ್ ಮಾಡೋದ್ರಿಂದ ಆದಾಯ ತೆರಿಗೆ ವ್ಯಾಪ್ತಿಗೆ ಬರದೇ ಇರ್ತಕ್ಕಂಥವ್ರು ಸಹ ಐ ಟಿ ಆರ್ ಫೈಲ್ ಮಾಡುವ ಅಗತ್ಯ ಇಲ್ಲ ಅಂತೇಳಿ ತುಂಬ ಜನ ಭಾವಿಸಿರ್ತಾರೆ. ಆದರೆ ನೀವು ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಬರೆದಿದ್ದರೂ ಸಹ ಐ ಟಿ ಆರ್ ಫೈಲನ್ನು ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳಿದ್ದಾವೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ಅಂತಹ ಒಂದು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಆದಾಯ ತೆರಿಗೆ ರಿಟರ್ನ್ ಆದಾಯದ ಒಂದು ಒಂದು ಮುಖ್ಯವಾಗಿರ್ತಕ್ಕಂಥ ಪುರಾವೆಯಾಗಿದೆ. ಯಾವುದೇ ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಇತರ ಮೂಲಗಳಿಂದ ಆದಾಯ ಗಳಿಸ್ತಾ ಇದ್ದಾರೆ ಅಂತಂದರೆ ಐ ಟಿ ಆರ್ ಸಲ್ಲಿಸುವ ಮೂಲಕ ಆದಾಯದ ಸರಿಯಾದ ದಾಖಲೆಯನ್ನು ಸಿದ್ಧಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಹಲವು ಸ್ಥಳಗಳಲ್ಲೂ ಸಹಿತ ನೀವು ಬಳಸ್ಬೋದು. ವಾಸ್ತವವಾಗಿ ನಮ್ಮಲ್ಲಿ ಬಹುತೇಕ ಜನರು ತಮ್ಮ ಆದಾಯ ತೆರಿಗೆ ಸ್ಲ್ಯಾಬ್ನಲ್ಲಿ ಬರೋದಿಲ್ಲ. ಹಾಗಾಗಿ ತಾವು ತೆರಿಗೆಗೆ ಜವಾಬ್ದಾರಿ ಅಲ್ಲ, ಐ ಟಿ ಆರ್ ಸಲ್ಲಿಸುವ ಅಗತ್ಯ ಇಲ್ಲ ಅಂತ ತುಂಬ ಜನ ಭಾವಿಸಿರ್ತಾರೆ. ಆದರೆ ಹಣಕಾಸು ಸಲಹೆಗಾರರ ಪ್ರಕಾರ ಆದಾಯ ತೆರಿಗೆ ವ್ಯಾಪ್ತಿಗೆ ಬರದೇ ಇರತಕ್ಕಂಥವ್ರು ಸಹ ಐ ಟಿ ಆರನ್ನು ಫೈಲನ್ನು ಮಾಡ್ಬೋದು. ಇದರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನಗಳನ್ನು ಈ ದಿನ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಐ ಟಿ ಆರ್ ಸಲ್ಲಿಸುವುದರಿಂದ ಸಿಗುವಂಥ 10 ಪ್ರಮುಖ ಪ್ರಯೋಜನಗಳು ಯಾವಪ್ಪ ಅಂತಂದರೆ, ಒಂದನೇದಾಗಿ ಆದಾಯ ಪುರಾವೆ ಇರುತ್ತೆ. ಯಾವುದೇ ವ್ಯಕ್ತಿಗೆ ಐ ಟಿ ಆರ್ ಆದಾಯದ ಮೂಲಗಳ ಪುರಾವೆಯಾಗಿದೆ. ಇದು ಆದಾಯದ ಒಂದು ಸರಿಯಾದ ದಾಖಲೆಯನ್ನು ಸಿದ್ಧಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ನೋಡೋದಾದರೆ ಹಣಕಾಸು ದಾಖಲೆ. ಐ ಟಿ ಆರ್ ಫೈಲಿಂಗ್ ಬಲವಾದ ಆರ್ಥಿಕತೆ ದಾಖಲೆಯನ್ನು ಸೃಷ್ಟಿ ಮಾಡುತ್ತೆ. ಭವಿಷ್ಯದಲ್ಲಿ ಹಣಕಾಸು ಸಂಬಂಧಿತ ವ್ಯವಹಾರಗಳಲ್ಲಿ ಯಾವುದಾದ್ರೂ ದೊಡ್ಡ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಇದು ನಿಮಗೆ ಸಹಾಯಕವಾಗಲಿದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದಾಗಿ ನೋಡೋದಾದರೆ ಈ ಸಾಲ ಸೌಲಭ್ಯವನ್ನು ಪಡಿಬೋದು. ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಹೋಮ್ ಲೋನ್, ಪರ್ಸನಲ್ ಲೋನು, ಕಾರ್ ಲೋನ್ ತೆಗೆದುಕೊಳ್ಳಲಿಕ್ಕೆ ಹೋದರೆ ನಿಮಗೆ ಐ ಟಿ ಆರ್ ನಿಮ್ಮ ಆದಾಯದ ವಿಶ್ವಾಸಾರ್ಹ ಪುರಾವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ 4ನೇದು ನೋಡೋದಾದರೆ ತೆರಿಗೆ ಪಾವತಿ ಕ್ಲೇಮ್. ನೀವು ತೆರಿಗೆ ವ್ಯಾಪ್ತಿಗೆ ಬರದೇ ಇದ್ದರೂ ಸಹ ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳಲ್ಲಿ ಈಗಾಗಲೇ ನಿಮ್ಮ ಆದಾಯದ ಮೇಲೆ ತೆರಿಗೆಯನ್ನು ಕಡಿತಗೊಳಿಸಿರ್ತಾರೆ. ಅಂದರೆ ಟಿ ಡಿ ಎಸ್ ಅಂತೇಳಿ ಬ್ಯಾಂಕ್ನವರು, ನೀವು ಹೌಸಿಂಗ್ ಮನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಂದರ್ಭದಲ್ಲಿ ಬ್ಯಾಂಕ್ನವರು ನಿಮ್ಮ ಹಣಕಾಸಿನ ವ್ಯವಹಾರವನ್ನು ಗಮನಿಸಿ ಹೆಚ್ಚಿನ ಒಂದು ವ್ಯವಹಾರ ಆಗಿತ್ತು ಅಂದರೆ ಟಿ ಡಿ ಎಸ್ಸನ್ನು ಕಟ್ ಮಾಡಿರ್ತಾರೆ ಸ್ನೇಹಿತರೆ. ಈ ಒಂದು ಐ ಟಿ ಆರ್ ಸಲ್ಲಿಸ್ತಕ್ಕಂಥ ಮೂಲಕ ನೀವು ತೆರಿಗೆ ಮರುಪಾವತಿಯನ್ನು ಸಹ ಕ್ಲೇಮ್ ಮಾಡ್ಬೋದು. ಅಂದರೆ ಐ ಟಿ ಆರ್ ಫೈಲ್ ಮಾಡಿ ಅದನ್ನು ನೀವು ರಿಟರ್ನ್ ಕೂಡ ಅಮೌಂಟನ್ನು ವಾಪಸ್ ತರಿಸ್ಕೊಳ್ಬೋದು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆನಂತರ ವೀಸಾ ಪಡೀಲಿಕ್ಕೆ, ನೀವು ವಿದೇಶ ಪ್ರಯಾಣವನ್ನು ಕೈಗೊಳ್ಳಲಿಕ್ಕೆ ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತಂದರೆ ಐ ಟಿ ಆರ್ ಫೈಲಿಂಗ್ ಒಂದು ಪ್ರಮುಖವಾಗಿರ್ತಕ್ಕಂಥ ದಾಖಲೆಯಾಗಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಾನೂನು ರಕ್ಷಣೆಯನ್ನು ಸಹ ಪಡಿಬೋದು. ಹೇಗೆ ಅಂತಂದರೆ ಐ ಟಿ ಆರ್ ಸಲ್ಲಿಸುವ ಮೂಲಕ ಭವಿಷ್ಯದಲ್ಲಿ ಯಾವುದೇ ರೀತಿಯ ಕಾನೂನು ವಿವಾದಗಳಿದ್ದರೂ ಸಹ ಅವನ್ನು ನೀವು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆನಂತರ ಆದಾಯ ದೃಢೀಕರಣ. ನೀವು ಸ್ವಯಂ ಉದ್ಯೋಗ, ಸಣ್ಣ ವ್ಯಾಪಾರ ನಡೆಸುವವರಾಗಿದ್ದರೆ ಅನಿಯಮಿತ ಮೂಲಗಳಿಂದ ಆದಾಯ ಗಳಿಸ್ತಾ ಇದ್ದೀರಿ ಅಂತಂದರೆ ಐ ಟಿ ಆರ್ ಫೈಲಿಂಗ್ ನಿಮ್ಮ ಆದಾಯವನ್ನು ಮೌಲ್ಯೀಕರಣವನ್ನು ಮಾಡುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆಯನ್ನು ನೀವು ಸರ್ಕಾರಿ ಇಲಾಖೆಯಲ್ಲಿ ಗುತ್ತಿಗೆ ಮಾಡಲು ಬಯಸಿದರೆ ಇದಕ್ಕಾಗಿ ನೀವು ಐ ಟಿ ಆರ್ ಸಲ್ಲಿಸುವುದು ಬಹಳ ಅತ್ಯಂತ ಅವಶ್ಯಕ. ಅಲ್ಲಿ ಮಾಹಿತಿಯನ್ನು ಕೇಳ್ತಾರೆ, ನಿಮ್ಮ ಐ ಟಿ ಆರ್ ಫೈಲ್ ಕೊಡಿ ಅಂತ ಕೇಳ್ತಾರೆ. ಆವಾಗ ಈ ಐ ಟಿ ಆರ್ ಫೈಲನ್ನು ಕೊಡೋದ್ರ ಮೂಲಕ ನೀವು ಸರ್ಕಾರಿ ಇಲಾಖೆಯಲ್ಲಿ ಸಹ ಗುತ್ತಿಗೆಯನ್ನು ಪಡಿಬೋದು. ಸರ್ಕಾರದ ಯೋಜನೆಗಳ ಲಾಭವನ್ನು ಕೂಡ ಪಡಿಬೋದು. ಹಲವು ಸರ್ಕಾರಿ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಐ ಟಿ ಆರನ್ನು ಆದಾಯ ಪುರಾವೆಯಾಗಿ ಸಲ್ಲಿಸೋದರಿಂದ ಹೆಚ್ಚು ಪ್ರಯೋಜನವಾಗಲಿದೆ ಸ್ನೇಹಿತರೆ. ನೆಕ್ಸ್ಟು ದೊಡ್ಡ ಮೊತ್ತದ ವಿಮಾ ಪಾಲಿಸಿಯನ್ನು ನೀವೇನಾದರೂ ಮಾಡಿಸ್ತಾ ಇದ್ದೀರಿ ಅಂತಂದರೆ, ಈಗ ಉದಾಹರಣೆಗೆ ಎಲ್ ಐ ಸಿಯಲ್ಲಿ ವಿಶೇಷವಾಗಿ ನೀವು 50 ಲಕ್ಷ ರು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಪಾಲಿಸಿಯನ್ನು ಖರೀದಿಸಿದರೆ ಇಂತಹ ಸಂದರ್ಭದಲ್ಲಿ ಐ ಟಿ ಆರ್ ದಾಖಲೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇದು ನೀವು ಇಷ್ಟು ದೊಡ್ಡ ಮೊತ್ತದ ವಿಮೆಗೆ ಅರ್ಹರು ಹೌದೋ ಅಲ್ವೋ ಎಂಬುದನ್ನು ಸಹ ನಿರ್ಧರಿಸಲಿಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಹೀಗೆ ಒಂದಿಷ್ಟು ಮಾಹಿತಿ ಅಂದರೆ ಐ ಟಿ ಆರ್ ಫೈಲನ್ನು ಮಾಡೋದ್ರ ಮೂಲಕ ನೀವು ಯಾವೆಲ್ಲ ಒಂದು ಮುಖ್ಯವಾಗಿರ್ತಕ್ಕಂತಹ ಪ್ರಯೋಜನಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಕೆಲವರು ಹೇಳ್ತಾರೆ, ನಾನು ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ, ಹಾಗಾಗಿ ನಾನು ಇನ್ಕಮ್ ಟ್ಯಾಕ್ಸನ್ನು ಅಂದರೆ ಐ ಟಿ ಆರ್ ಫೈಲನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ. ಹೀಗಾಗಿ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಎಲ್ಲ ಮಾಹಿತಿ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ಯಾವುದೇ ನಷ್ಟ ಇಲ್ಲ ಸ್ನೇಹಿತರೆ. ನೀವೇ ನಿಮ್ಮ ಸ್ವಂತಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಐ ಟಿ ಆರ್ ಫೈಲನ್ನು ಕೂಡ ಮಾಡ್ಕೋಬೋದು. ಪ್ರತಿ ವರ್ಷ ಐ ಟಿ ಆರ್ ಫೈಲ್ ಮಾಡೋದ್ರಿಂದ ತುಂಬ ಪ್ರಯೋಜನಗಳಿದ್ದಾವೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ ಆಗಿರಲಿ ಅನ್ನೋ ಉದ್ದೇಶಕ್ಕಾಗಿ ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್.